ಸೊ ಒನ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಅರ್ಜೆಂಟ್ ಟಾಪಿಕ್ ಥರ ಹೇಳೋದಾದರೆ, ಸೊ ಮಸಲ್ ಗೇನ್ ಬಗ್ಗೆ ಮಾತಾಡಬೇಕು, ಎಸ್ಪೆಷಲಿ ಫಾರ್ ಲೇಡೀಸ್. ಬಿಕಾಸ್ ನಮ್ಮ ಮಸಲ್ ಪರ್ಸಂಟೇಜೇ ನಮಗೆ ಪ್ರೊಟೆಕ್ಟ್ ಮಾಡೋದು ಆ್ಯಸ್ ವಿ ಏಜ್. ಸೊ ಏಜ್ ಆಗ್ತಾ ಆಗ್ತಾ ನಮ್ಮ ಬಾಡಿ ಸ್ಟ್ರೆಂಥನ್ ಆಗಿರಬೇಕು, ನಮ್ಮ ಬಾಡಿ ಹೆಲ್ದಿ ಆಗಿರಬೇಕು. ಸೊ ಯಾವುದೇ ರೀತಿಯಾದ ಅನ್ವಾಂಟೆಡ್ ಹೆಲ್ತ್ ಇಶ್ಯೂಸ್ ಲೈಕ್ ವಿಟಮಿನ್ ಡಿಫಿಷಿಯನ್ಸಿ ಅಥವಾ ಬ್ಲಡ್ ಕಮ್ಮಿ ಆಗಿದೆ, ಸುಸ್ತಾಗತ್ತೆ, ಆಯಾಸ ಆಗುತ್ತೆ, ಮತ್ತು ಆಸ್ಟೋಪೊರೋಸಿಸ್ ಮಂಡಿ ನೋವು ಬರೋದು, ಆಮೇಲೆ ಒಂಚೂರು ಏನಾದ್ರು ಪೆಟ್ ಮಾಡಿಕೊಂಡ್ರೆ ತುಂಬ ಪೇಯ್ನ್ ಆಗುವಂಥದ್ದು, ಬೋನ್ ಫ್ರ್ಯಾಕ್ಚರ್ಸ್ ಆಗುವಂಥದ್ದು, ಆಮೇಲೆ ಪ್ರೀ ಡಯಾಬಿಟಿಕ್ ಬರೋವಂಥದ್ದು, ಬಿ ಪಿ ಬರೋವಂಥದ್ದು, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಗಂಡು ಮಕ್ಳಿಗೆ ಹೇಗೆ ಮಸಲ್ ಇಂಪಾರ್ಟೆಂಟು, ಹೆಣ್ಮಕ್ಳಿಗೂ ಮೋಸ್ಟ್ ಇಂಪಾರ್ಟೆಂಟ್ ಮಸಲ್. ಆ್ಯಂಡ್ ನಮ್ಮಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ ಅಂದ್ರೂ ಕೂಡ ಸೊ ಅವ್ರ ಬೋನ್ ಡೆನ್ಸಿಟಿ ಮೇಲೆ ವರ್ಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಮಿಡ್ಲ್ ಇರೋರು ಅಥವಾ ಮೆನೋಪಾಸ್ ಅಥವಾ ಪೆರಿಮೆನೋಪಾಸ್ ಅಥವಾ ಪೋಸ್ಟ್ ಮೆನೋಪಾಸ್ ಈ ಟೈಮ್ನಲ್ಲಿ ಅಂದರೆ ಈ ಏಜ್ ಲಿಮಿಟ್ನಲ್ಲಿರೋರು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಮಸಲ್ ಚೆನ್ನಾಗಿ ಇಟ್ಕೊಳ್ಳೋದು ಹೆಣ್ಮಕ್ಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಸೊ ಮಸಲೇ ನಮ್ಮ ಸ್ಟ್ರೆಂತ್ ಆ್ಯಂಡ್ ಮಸಲ್ ನಮಗೆ ಒಳ್ಳೆ ಹೆಲ್ತನ್ನ ತಂದುಕೊಡುತ್ತೆ. ಆ್ಯಂಡ್ ಮಸಲ್ ಡೆನ್ಸಿಟಿನ ಚೆನ್ನಾಗಿ ಕಾಪಾಡ್ಕೊಳ್ಳೋದಕ್ಕೆ ಸೊ ನಮ್ಮ ಆಹಾರದಲ್ಲಿ ಪ್ರೋಟೀನ್ ಕಡ್ಡಾಯವಾಗಿ ಇರಲೇಬೇಕು. ಸೊ ನಾನ್ ವೆಜಿಟೇರಿಯನ್ಸ್ಗೆ ಪ್ರೋಟೀನ್ ಬೇಗ ಸಿಗುತ್ತೆ, ವೆಜಿಟೇರಿಯನ್ಸ್ಗೆ ಸ್ವಲ್ಪ ಚಾಯ್ಸಸ್ ಕಡಿಮೆ. ಬಟ್ ಇಂಟರ್ನೆಟಲ್ಲಿ ಹುಡುಕಿದ್ರೆ ಲಾಟ್ಸ್ ಆಫ್ ಸೋರ್ಸಸ್ ಸಿಗುತ್ತೆ. ಮೊಳಕೆ ಕಾಳು, ಪನ್ನೀರ್, ಟೋಫು, ಆಮೇಲೆ ಯೋಗರ್ಟು, ಎಗ್ ತಿನ್ನೋರಾದರೆ ಅದನ್ನು ಇನ್ಕ್ಲೂಡ್ ಮಾಡ್ಬೋದು. ಸೊ ಈ ಥರ ಎಲ್ಲ. ಸೊ ಇದ್ರ ಜೊತೆಗೆ ಡಯಟ್ನ ಜೊತೆಗೆ ಸ್ಟ್ರೆಂತ್ ಟ್ರೈನಿಂಗ್, ಸ್ವಲ್ಪ ವೆಯ್ಟ್ಸ್ ಎಲ್ಲ ಮಾಡಿದ್ರೂ ಕೂಡ ಬೋನ್ ಮಾಸ್ ಇನ್ಕ್ರೀಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾಟ್ ಲೈಕ್ ಎಲ್ಲರೂ ಜಿಮ್ಗೆ ಹೋಗಬೇಕು, ಜಿಮ್ಮಲ್ಲೇ ವರ್ಕೌಟ್ ಮಾಡಬೇಕು, ವೆಯ್ಟ್ಸ್ ಎತ್ತಬೇಕು, ಹಾಗೇನಲ್ಲ. ಮನೇಲೂ ಲೈಟ್ ಸ್ಟಾರ್ಟಿಂಗ್ ಫ್ರಮ್ 2 kg 2.5 kg ತನಕನೂ ಮನೇಲೇ ವೆಯ್ಟ್ಸ್ನ ತೊಗೊಂಬಂದ್ಬಿಟ್ಟು ನಿಮಗೆ ಆಗುವಂತಹ ಎಕ್ಸಸೈಸ್ಗಳನ್ನ ಮಾಡೋದು. ಆ್ಯಂಡ್ 20% ಎಕ್ಸಸೈಸ್ ಹೆಲ್ಪ್ ಮಾಡಿದ್ರೆ 80% ನಮಗೆ ಡಯಟೇ ಹೆಲ್ಪ್ ಮಾಡೋದ್ರಿಂದ ನಮ್ಮದು ಡಯಟ್ ಈಸ್ ನಾಟ್ ಲೈಕ್ ಅದು ತಿನ್ನೋದು ಬಿಡೋದು ಇದು ತಿನ್ನೋದು ಬಿಡೋದು, ಇದು ಡಯಟ್ ಅಲ್ಲ. ನಮ್ಮ ಡೈಲಿ ರೋಟೀನ್ಸ್ ಕರೆಕ್ಟಾಗಿರೋದು ಇಂಪಾರ್ಟೆಂಟ್. ಸೊ ಪ್ರೋಟೀನ್ ಅಂತ ಬಂದ ಕೂಡಲೇ ಸೊ ಮಾರ್ಕೆಟಲ್ಲೂ ಹಲವಾರು ಥರದ ಪ್ರೋಟೀನ್ ಸಿಗುತ್ತೆ. ವೇ ಪ್ರೋಟೀನ್, ಸೋಯಾ ಪ್ರೋಟೀನ್ ಇದೆಲ್ಲ ಸಿಗುತ್ತೆ. ಸೊ ಇವು ಹರ್ಬಲೈಫ್ ಶೇಕ್ಸಿಗೂ ಹಂಗೆ ಹೇಳೋದು, ಅಂದರೆ ಹರ್ಬಲೈಫ್ ಶೇಕ್ ಕೂಡ ಒಂದು ಪ್ರೋಟೀನ್ ಡ್ರಿಂಕ್ ಸೊ ಅಂತ ಹೇಳಿ. ಸೊ ಪ್ರೋಟೀನ್ ಬಗ್ಗೆ ಪ್ಲಸ್ಸು ಇದೆ, ಮೈನಸ್ಸು ಇದೆ ತುಂಬ ಜನಕ್ಕೆ. ಅಂದರೆ ಎಕ್ಸಸ್ ಪ್ರೋಟೀನ್ ತೊಗೊಂಡ್ರೆ ಕಿಡ್ನಿ ಹೋಗುತ್ತೆ, ಈ ಥರದ್ದೆಲ್ಲ ಏನೇನೋ ಕನ್ಫ್ಯೂಷನ್ಸ್ ಇದೆ. ಬಟ್ ಹರ್ಬಲೈಫ್ ಶೇಕ್ಸಲ್ಲಿ ಓನ್ಲಿ ಪ್ರೋಟೀನ್ ಅಷ್ಟೇ ಇಲ್ಲ, ಪ್ರೋಟೀನ್ ಶೇಕ್ಸ್ ಅಲ್ಲ ಇದು. ಸೊ ಪ್ರೋಟೀನ್ ಜೊತೆಗೆ ಲಾಟ್ ಆಫ್ 113 ಥರದ ವಿಟಮಿನ್ಸ್ ಮತ್ತು ಮಿನರಲ್ಸ್ ಬ್ಲೆಂಡ್ ಆಗಿರುತ್ತೆ. ಸೊ ಇದು ಪ್ರೋಟೀನ್ ಶೇಕ್ ಅಲ್ಲ, ಇದೊಂದು ಕಂಪ್ಲೀಟ್ ಮೀಲ್ ಆಗಿರೋದ್ರಿಂದ ಈಸಿಯಾಗಿ ಒಂದು ಶೇಕ್ನ ಕನ್ಸ್ಯೂಮ್ ಮಾಡೋದ್ರಿಂದ ಅರೌಂಡ್ 30 ಗ್ರಾಮ್ ಪ್ರೋಟೀನ್ ಬರುತ್ತೆ ವಿತ್ ಆಲ್ ಕೈಂಡ್ಸ್ ಆಫ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಸೊ ಪ್ರೋಟೀನ್ ಜಾಸ್ತಿ ಹೊಟ್ಟೆ ತುಂಬಿರುತ್ತೆ. ಲೈಕ್ ಬೆಳಗ್ಗೆ ಶೇಕ್ ಕುಡಿದ್ರೆ ಮಧ್ಯಾಹ್ನ ತನಕ ಆರಾಮಾಗಿರ್ಬೋದು. ಇನ್ ಬಿಟ್ವೀನ್ ಏನಾದರೂ ಒಂದು ಸ್ನ್ಯಾಕಿಂಗ್ ಮಾಡ್ಬೋದು, ಫ್ರೂಟ್ ಬೌಲ್ ಅಥವಾ ಸಲಾಡ್ ಬೌಲ್ ಈ ಥರ ಮಾಡ್ಬೋದು. ಆ್ಯಂಡ್ ನೀರಿನ ಕನ್ಸಂಪ್ಷನ್ ಎಲ್ಲ ಜಾಸ್ತಿ ಮಾಡ್ತಾ ಮಸಲ್ ಪರ್ಸೆಂಟೇಜ್ನ ಜಾಸ್ತಿ ಮಾಡ್ಕೋಬೋದು. ಆ್ಯಂಡ್ ಇದ್ರ ಜೊತೆಗೆ ಹೆಣ್ಮಕ್ಳದ್ದು ಮಸಲ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ತಿಳ್ಕೊಬೇಕಂದ್ರೆ BMI ಚೆಕಪ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಕರಡ ಸ್ಕ್ಯಾನ್ ಮೆಷಿನ್ ಏನಿದೆ, ನಾವು ನಮ್ಮ ನ್ಯೂಟ್ರಿಷನ್ ಕ್ಲಬ್ಬಲ್ಲಿ ಏನು ಮಾಡ್ಕೊಡ್ತೀವಿ, ಅದರಿಂದ ಬಾಡಿದು ಫ್ಯಾಟ್ ಪರ್ಸೆಂಟೇಜ್ ಆ್ಯಂಡ್ ಮಸಲ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ತಿಳ್ಕೊಬೋದು. ನಾರ್ಮಲಿ ಹೆಣ್ಮಕ್ಳಿಗೆ 25, 26, 27 ಮಸಲ್ ಪರ್ಸೆಂಟೇಜ್ ಇದ್ದರೆ ತುಂಬಾ ಒಳ್ಳೆಯದು. ದೇ ಫೀಲ್ ವೆರಿ ಸ್ಟ್ರಾಂಗ್ ಫ್ರಮ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್. ಸೊ ಬಾಡಿದು ಫ್ರೇಮ್ ಚೆನ್ನಾಗಿರುತ್ತೆ ಮಸಲ್ ಚೆನ್ನಾಗಿದ್ರೆ. ಆ್ಯಂಡ್ ಇದ್ರ ಜೊತೆ ನಾರ್ಮಲ್ ಮನೆ ಊಟದಲ್ಲೂ
ವಿತ್ ಶೇಕ್ಸ್ ಪ್ರೋಟೀನ್ನ ಬ್ಯಾಲೆನ್ಸ್ ಮಾಡೋದ್ರ ಬಗ್ಗೆನೂ ಹೇಳ್ಕೊಡ್ತೀವಿ. ಸೊ ಹರ್ಬಲೈಫ್ ಶೇಕ್ಸ್ ಬರೀ ಪ್ರೋಟೀನ್ ಶೇಕ್ಸ್ ಅಲ್ಲ, ಔಟ್ಸೈಡ್ ಮಾರ್ಕೆಟಲ್ಲಿ ಸಿಗೋವಂಥದ್ದು, ಆ್ಯಂಡ್ ಇಟ್ ಈಸ್ ಪ್ರೂವನ್ ವಿತ್ ಸೈನ್ಸ್. ಈ ಪ್ರಾಡಕ್ಟ್ಸ್ನ ರೆಡಿ ಮಾಡಿರೋದೇ ಡಾಕ್ಟರ್ಸ್ ಮತ್ತು ಸೈಂಟಿಸ್ಟ್ ಆ್ಯಂಡ್ ನೋಬೆಲ್ ವಿನ್ನರ್ಸ್. ಸೊ ಇದೆಲ್ಲ ಎಜುಕೇಟ್ ಆಗ್ತಾನೆ. ನಮ್ಮ ಮನೇಲಿ ಎಲ್ಲರೂ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಚೆನ್ನಾಗಾಗಿರೋದು. ಸೊ ಮಸಲ್ ಸ್ಟ್ರೆಂತ್ ಮ್ಯಾಕ್ಸಿಮಮ್ ಹೆಲ್ಪ್ ಮಾಡುತ್ತೆ ವಿಮೆನ್ಸ್ ಹೆಲ್ತ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ, ಆ್ಯಂಡ್ ಹಾರ್ಮೋನ್ಸ್ ನಾರ್ಮಲ್ ಆಗಿ ವರ್ಕ್ ಆಗೋದಕ್ಕೆ, ಎಲ್ಲದಕ್ಕೂ ಕೂಡ. ಸೊ ಇಫ್ ಯು ಆರ್ 35+ ಅಥವಾ 40+, ಸೊ ಮಸಲ್ ಬಗ್ಗೆನೇ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಆ್ಯಂಡ್ ಮಸಲ್ ಗ್ರೋತ್ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು. ಥ್ಯಾಂಕ್ ಯು.